ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟ್ಯಾಂಡು ಮೆಜರ್ಮೆಂಟ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಹಾಗೆ ಹಲ್ಗೆ ಏನು ತೆಗೆದುಕೊಂಡಿದ್ದೆ ಅದರದ್ದು ಮೆಜರ್ಮೆಂಟು ಮೆನ್ಷನ್ ಮಾಡಿದ್ದೀನಿ. ಸ್ಟ್ಯಾಂಡ್ ಅಂದರೆ ನೀವು ಯಾವ ಸ್ಟ್ಯಾಂಡ್ ಮೇಲೆ ಉಡಿಸ್ತೀರಾ ಆ ಸ್ಟ್ಯಾಂಡ್ಗೆ ಸರಿ ಹೊಂದುವಂಥ ಹಲ್ಗೆ ಅಥವಾ ಮಣೆಯನ್ನು ಈ ರೀತಿ ತೆಗೆದುಕೊಂಡು ಸಮವಾಗಿ ಇಟ್ಕೊಂಡು ಆ ಕಡ್ಡಿಗೆ ಸಮ ನೋಡಿಕೊಂಡು ಇಟ್ಕೊಂಡು ನಂತರ ನೀವು ಈ ರೀತಿ ಒಂದು ದಾರದಿಂದ ಮಣೆ ಮತ್ತು ಸ್ಟ್ಯಾಂಡನ್ನು ಕಟ್ಕೋಬೇಕಾಗತ್ತೆ. ಮಣೆ ಎಲ್ಲೂ ಅಲುಗಾಡಬಾರ್ದು, ಜಾರಬಾರ್ದು, ಆ ರೀತಿ ಗಟ್ಟಿಯಾಗಿ ಗ್ರಿಪ್ಪಾಗಿ ಕಟ್ಕೊಳ್ಳಿ. ನೀವಿಲ್ಲಿ ಸೆಣಬಿ ದಾರ ಅಥವಾ ಟೈನ್ ದಾರ ಬರುತ್ತಲ್ಲ ಅದಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಈ ರೀತಿ ದಾರ ಬರುತ್ತೆ ಗ್ರಂಥಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಈ ಥರ ದೇವಿಗೆ ಅಲಂಕಾರ ಮಾಡಲಿಕ್ಕೆ ಈ ರೀತಿ ಥ್ರೆಡ್ಡನ್ನು ಯೂಸ್ ಮಾಡ್ತಾರೆ. ಆ ಥ್ರೆಡ್ ಉಪಯೋಗಿಸ್ಕೊಂಡು ನೀವು ಈ ರೀತಿ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನೋಡಿ, ಎಲ್ಲೂ ಅಲುಗಾಡಬಾರ್ದು ಮಣೆ, ಆ ರೀತಿ ಕಟ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಗೆ ಒಂದು ಅರ್ಧ ಪಾತ್ರೆ ಆಗೋಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಕಳಶದ ಚೆಂಬನ್ನು ಕಟ್ಟಿ ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ದೇವಿಯ ಕೈಗಳಿಗೆ ನಾನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಸಪ್ರೇಟ್ ಆಗಿರುವಂತಹ ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ. ದೇವಿಯ ಕೈಗಳಿಗೆ ಬಾರ್ಡರ್ ಕಾಣುವ ರೀತಿ ಬ್ಲೌಸ್ ಪೀಸಿಂದ ನಾವು ಈ ರೀತಿ ಒಂದು ರೋಲ್ ಮಾಡಿಬಿಟ್ಟು ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಸೈಡ್ಗೆ ನೀವು ಪಿನ್ಗಳನ್ನ ಸೇರಿಸ್ಕೊಳ್ಳಿ. ಒಂದು ರೌಂಡ್ ಮಾಡಿಬಿಟ್ಟು ಬ್ಲೌಸ್ ಪೀಸನ್ನು ಕೈಗೆ ಒಂದು ರೌಂಡ್ ಮಾಡಿ ನಂತರ ಬ್ಯಾಕ್ ಸೈಡ್ಗೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾವು ಬ್ಲೌಸ್ ಹಾಕ್ಕೊಂಡಾಗ ಹೇಗೆ ಕೈಗಳು ಕಾಣಿಸುತ್ತೆ ಆ ರೀತಿ ದೇವಿಯ ಕೈ ಕಾಣೋ ರೀತಿ ನೀವಿಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಎರಡೂ ಕೈಗಳನ್ನೂ ಸಹ ನಾನು ಇದೇ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕವರ್ ಮಾಡ್ತಾ ಇದ್ದೀನಿ ಅಂತ. ಕವರ್ ಮಾಡಿಬಿಟ್ಟು ಗುಂಡ್ಪಿನ್ನನ್ನು ನೀವು ಬ್ಯಾಕ್ ಸೈಡು ಅಥವಾ ಸೈಡ್ಗೆ ಆಗೋ ರೀತಿ ನೀವು ಸೇರಿಸ್ಕೊಂಡಾಗ ದೇವಿಯ ಕೈಗಳಿಗೆ ನಾವು ಬ್ಲೌಸ್ ಹಾಕ್ದಂಗೆ ಕಾಣಿಸುತ್ತೆ. ಎಲ್ಲೂ ನಾವು ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡಿರೋದು ಗೊತ್ತಾಗಲ್ಲ, ಆ ರೀತಿ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕಳಶಕ್ಕೆ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಇದನ್ನು ನೀವು ಹ್ಯಾಂಡ್ಸನ್ನು ಯೂಸ್ ಮಾಡ್ಕೋಬಹುದು. ಈ ಅಲಂಕಾರದಲ್ಲಿ ಮಾಡದೇನೂ ಸಹ ಮಾಡ್ಬೋದು. ನಿಮ್ಮ ಹತ್ರ ಹ್ಯಾಂಡ್ಸ್ ಇದ್ದರೆ ಈ ಅಲಂಕಾರದಲ್ಲಿ ಯೂಸ್ ಮಾಡ್ಕೊಳ್ಳಿ, ಹ್ಯಾಂಡ್ಸ್ ಇಲ್ಲ ಅಂದರೆ ಹಾಗೇನೂ ಸಹ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಎರಡೂ ರೀತಿಯಲ್ಲೂ ಸಹ ನಾನಿಲ್ಲಿ ತೋರಿಸ್ತೀನಿ. ಇದೇ ಒಂದೇ ಅಲಂಕಾರದಲ್ಲಿ ನಾನು 3 ರೀತಿಯ ಅಲಂಕಾರನ ದೇವಿಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಕಡ್ಡಿಯ ಮೇಲ್ಗಡೆಯಿಂದ 2 ಹ್ಯಾಂಡ್ಸನ್ನು ಹಾಕಿಬಿಟ್ಟು ನಂತರ ಬ್ಯಾಕ್ ಸೈಡ್ ಇರುವಂಥ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನು ಬರುತ್ತೆ ಅದನ್ನು ಮುಂಭಾಗಕ್ಕೆ ತೊಗೊಬಂದು ಫೋಲ್ಡ್ ಮಾಡಿಬಿಟ್ಟು ದೇವಿಗೆ ನಾವು ಬ್ಲೌಸ್ ಹಾಕ್ಕೊಂಡಿರೋ ಥರ ಕವರ್ ಮಾಡ್ಕೋಬೇಕಾಗತ್ತೆ. ಅಂದರೆ ಕಳಶದ ಚೆಂಬು ಕಾಣದೇ ಇರೋ ರೀತಿ ನಾವಿಲ್ಲಿ ಕವರ್ ಮಾಡಬೇಕು. ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸು ಕಳಶದ ಚೆಂಬಿಗೆ ನೀಟಾಗಿ ಕವರ್ ಆಗಬೇಕು, ಆ ರೀತಿ ಕವರ್ ಮಾಡ್ಕೊಳ್ಳಿ. ನಾವು ಬ್ಲೌಸ್ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಆ ರೀತಿಯಾಗಿ ನೀವಿಲ್ಲಿ ದೇವಿಗೆ ಬ್ಲೌಸ್ ಪೀಸಿಂದ ಕಳಶದ ಚೆಂಬನ್ನು ಕವರ್ ಮಾಡ್ಕೋಬೇಕಾಗತ್ತೆ. ನಾನು ಈ ರೀತಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನು ಯಾವುದಾದ್ರೂ ನೀವಿಲ್ಲಿ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಸೀರೆಯನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ರೀತಿಯಲ್ಲಿ ದೇವಿಗೆ ಸೀರೆಯನ್ನು ಫೋಲ್ಡ್ ಮಾಡೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿಯಾದರೂ ದೇವಿಗೆ ಸೀರೆಯನ್ನು ಫೋಲ್ಡ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಮೆಥಡಲ್ಲೂ ಸಹ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವ ಮೆಥಡ್ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನೀವು ಸ್ಯಾರಿಯನ್ನು ಫೋಲ್ಡ್ ಮಾಡಿ 2 ಇಂಚು ಅಗಲಕ್ಕೆ ನೀವು ಈ ರೀತಿಯಾಗಿ ಎಲ್ಲ ನೆರಿಗೆಗಳು ಒಂದೇ ಸಮ ಬರುವಂತೆ ನೀವಿಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಸ್ಯಾರಿಯಲ್ಲಿ ಬ್ಲೌಸ್ ಪೀಸನ್ನು ಹಾಗೆ ಉಳಿಸ್ಕೊಂಡು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ ಮಾಡಿಕೊಂಡು ಮುಕ್ಕಾಲು ಭಾಗ ಸೀರೆಯನ್ನು ನಾವು ಪ್ಲೀಟ್ಸ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಪಲ್ಲುವನ್ನು ನಾನು ಈ ರೀತಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಟಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸು ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಪಲ್ಲು ಬಿಟ್ಕೊಳ್ತೀವಿ ಅಷ್ಟುದ್ದ ಪಲ್ಲು ಬಿಟ್ಕೊಂಡು ಅಷ್ಟುದ್ದಕ್ಕೆ ನಾವು ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ, ಆಗ ಸೆರಗು ಹಾಕಿದಾಗ ನೋಡಲಿಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ಈ ರೀತಿಯಾದರೂ ನೀವು ಸೀರೆಯನ್ನು ಫೋಲ್ಡ್ ಮಾಡಿ ಇಟ್ಕೋಬೋದು. ಒಂದು ದಿನ ಮುಂಚಿತವಾಗಿ ನೀವು ಈ ರೀತಿ ಸ್ಯಾರಿಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ದೇವಿಗೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಇದನ್ನೇ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನಾವಿಲ್ಲಿ ನೆರಿಗೆ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ
ಪ್ಲೀಟ್ಸ್ ಮಾಡಿಕೊಂಡು 3 ಸೈಡ್ಗೂ ಸಹ ನಾವು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಎಲ್ಲ ಪ್ಲೀಟ್ಸ್ಗಳನ್ನ ನಾವು ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಈ ರೀತಿ ನೀವು ಪ್ಲೀಟ್ಸ್ ಮಾಡಲಿಕ್ಕೆ ಇಬ್ಬರು ಇದ್ದರೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡಲ್ಲಿ ಸ್ಯಾರಿಯನ್ನು ಪ್ಲೀಟ್ಸ್ ಮಾಡ್ಕೊಳ್ಳಿ. ಪ್ಲೀಟ್ಸ್ ಮಾಡಿಕೊಂಡು ಎಲ್ಲ ಪ್ಲೀಟ್ಸನ್ನು ಈ ರೀತಿ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಮಧ್ಯಭಾಗದಲ್ಲೂ ಸಹ ಇದೇ ರೀತಿ ಪ್ಲೀಟ್ಸ್ಗಳನ್ನ ನೀವು ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನಾನು ನೋಡಿ ಇಲ್ಲಿ ಮಧ್ಯಭಾಗದಲ್ಲೂ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸೀರೆಯ ಇನ್ನೊಂದು ತುದಿಯಲ್ಲೂ ಸಹ ಪ್ಲೀಟ್ಸ್ಗಳನ್ನು ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೂ ಸಹ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಸೊ ನಾವು ಒಬ್ಬರೇ ಇದ್ದಾಗ ಆವಾಗಲೇ ತೋರಿಸಿದ್ನಲ್ಲ ಆ ಮೆಥಡಲ್ಲಿ ಟ್ರೈ ಮಾಡಿ. ಇನ್ನು ಇಬ್ಬರು ಇದ್ದಾಗ ಈ ಮೆಥಡಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ. ಮೇಲ್ಗಡೆ ಒಬ್ಬರು ಪ್ಲೀಟ್ಸನ್ನು ಹಿಡ್ಕೊಂಡಿದ್ರೆ ಕೆಳಗಡೆ ಪ್ಲೀಟ್ಸನ್ನು ಜೋಡಿಸ್ಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ಲೀಟ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಳ್ಳಿ. ನಾವು ನಾರ್ಮಲಾಗಿ ಪಲ್ಲು ಹಾಕಲಿಕ್ಕೆ ಎಷ್ಟು ಬಿಡ್ತೀವಿ ಅಷ್ಟು ಜಾಗನ ನಾವು ಸೆರಗನ್ನು ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ನಾರ್ಮಲಾಗಿ ನಾವು ಹೇಗೆ ಸ್ಯಾರಿ ಹಾಕ್ಕೊಂಡಾಗ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಪ್ಲೀಟ್ಸ್ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಅಲ್ಲಲ್ಲಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನೆರಿಗೆ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ದಿನ ಮುಂಚಿತವಾಗಿ ನೀವು ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡಿಸೋದು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಹೇಗೆ ಉಡಿಸೋದು ಅಂತ ನೋಡೋಣ. ಅಂದರೆ ಪಲ್ಲು ಭಾಗ ಅಥವಾ ಸೆರಗು ಏನು ಬರುತ್ತೆ ಅದು ದೇವಿಯ ಬ್ಯಾಕ್ ಸೈಡ್ಗೆ ತೊಗೊಂಡೋಗಿ ನಾವು ಏನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಆ ಪ್ಲೀಟ್ಸನ್ನು ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ ಅದು ಸಮವಾಗಿದೆಯಾ ಅಂತ ನೋಡಿಕೊಂಡು ನಂತರ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅಲ್ಲಿ ಗಂಟು ಥರ ಕಾಣಿಸ್ಬಾರ್ದು ಅಂತ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಲೆಂತನ್ನು ನೋಡಿಕೊಂಡು ಇಲ್ಲಿ ಕಟ್ಕೋಬೇಕಾಗತ್ತೆ. ಕಳಶದ ಸೆಂಟರ್ಗೆ ಸೊಂಟದ ಭಾಗ ನೋಡಿಕೊಂಡು ನಾವು ಕೆಳಗಡೆ ಒಂದು ಬಿಂದಿಗೆ ಇಟ್ಟಿದ್ದೀವಲ್ಲ ಆ ಬಿಂದಿಗೆಯ ಕಂಠ ಭಾಗಕ್ಕೆ ನಾವು ಈ ರೀತಿ ನೆರಿಗೆಗಳನ್ನ ಏನು ಮಾಡ್ಕೊಂಡಿದ್ವಿ ಅದನ್ನ ಕಟ್ಟಬೇಕಾಗತ್ತೆ. ಒಂದು ರೌಂಡು ದಾರನ ಫುಲ್ಲಾಗಿ ತೊಗೊಂಬಂದು ಇನ್ನೊಂದು ರೌಂಡು ಸೇರಿಸ್ಬಿಟ್ಟು ನೀವು ಇಲ್ಲಿ ಕಟ್ಕೋಬೋದು. ಆದಷ್ಟು ಬಟ್ಟೆಯ ದಾರನೇ ಉಪಯೋಗಿಸಿ. ತುಂಬ ಟೈಟಾಗಿ ಕಟ್ಟಲಿಕ್ಕೆ ಹೋಗಬೇಡಿ, ಹಾಗಂತ ಲೂಸಾಗೂ ಕಟ್ಟಬೇಡಿ. ಸೊ ಅದು ನೀಟಾಗಿ ಅಲ್ಲಿ ಗ್ರಿಪ್ಪಾಗಿ ಕುತ್ಕೋಬೇಕು. ಹಾಗೆ ನಾವು ಪ್ಲೀಟ್ಸನ್ನು ಜರುಗಿಸಿದಾಗ ಅದು ಜರುಗಲಿಕ್ಕೆ ಈಸಿ ಆಗಬೇಕು ಆ ರೀತಿ ಕಟ್ಕೊಳ್ಳಿ. ಹಾಗೆ ಪ್ಲೀಟ್ಸ್ಗಳಿಗೆ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ. ಮಧ್ಯದಲ್ಲಿರುವಂಥ 2 ಪ್ಲೀಟ್ಸ್ಗಳನ್ನ ನೀವು ಜೋಡಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿ ಕೈಗಳಿಂದ ನಿಧಾನಕ್ಕೆ ಎಳ್ಕೊಂಡಾಗ ಪ್ಲೀಟ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ನಂತರ ಒಂದೊಂದೇ ಪ್ಲೀಟ್ಸನ್ನು ಆ ಮಣೆ ಏನು ಹಾಕಿರ್ತೀವಿ ಆ ಮಣೆ ಮೇಲೆ ಸ್ಪ್ರೆಡ್ ಮಾಡ್ತಾ ಬರಬೇಕಾಗತ್ತೆ. ಸ್ವಲ್ಪ ಅಲ್ಲೇನೋ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆದರೆ ಅಲ್ಲಿ ನೀಟಾಗಿ ಒಳಭಾಗದಿಂದ ಎಳ್ಕೊಂಡು ಸರಿ ಮಾಡಿಕೊಂಡು ನೀವು ಅಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಬೇಕು. ನೀವಿಲ್ಲಿ ಆಪೋಸಿಟ್ ಡೈರೆಕ್ಷನ್ಗಾದರೂ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಬೋದು ಅಥವಾ ನಾರ್ಮಲಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತೀವಲ್ಲ ಆ ರೀತಿಯಲ್ಲೂ ಸಹ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೋದು. ಸೊಂಟದ ಭಾಗದಲ್ಲಿ ನಾವು ನಿಧಾನಕ್ಕೆ ನೆರಿಗೆಗಳನ್ನ ಜರುಗಿಸ್ಕೊಂಡು ಪ್ಲೀಟ್ಸು ಒಂದು ಪಕ್ಕ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ ನಾನು ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಅದೇ ಥರ ಇಲ್ಲಿ ಸೆರಗನ್ನು ಹಾಕ್ಕೊಂಡಿದ್ದೀನಿ. ಸೆರಗನ್ನು ಹಾಕಿಬಿಟ್ಟು ನೀವಲ್ಲಿ ನಾರ್ಮಲಾಗಿ ನಾವು ಪ್ಲೀಟ್ಸನ್ನು ಬಿಡಿಸ್ಕೊಳ್ತೀವಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ಮಾಡ್ಕೊಳ್ತೀವಲ್ಲ ದೇವಿಯ ಚೆಸ್ಟ್ ಭಾಗದಲ್ಲಿ ನೀವು ಅದೇ ರೀತಿಯ ಪ್ಲೀಟ್ಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೊದಲು ನಾನಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ದೇವಿಯ ಭುಜದ ಮೇಲೆ ಪ್ಲೀಟ್ಸ್ಗಳನ್ನ ಒಂದ್ರ ಪಕ್ಕ ಒಂದು ಬರೋ ರೀತಿ ಮಾಡಿಬಿಟ್ಟು ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅಲ್ಲಿ ಬ್ಲೌಸ್ ಪೀಸ್ ಹಾಕಿರ್ತೀವಲ್ಲ ಆ ಬ್ಲೌಸ್ ಪೀಸು ಮತ್ತು ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ನಾವಲ್ಲಿ ಪಿನ್ನನ್ನು ಹಾಕ್ಕೋಬೇಕು. ಅದು ಒಂದು ಸ್ವಲ್ಪನೂ ಜರುಗಬಾರ್ದು. ಆ ರೀತಿ ಹಾಕಿಬಿಟ್ಟು ಚೆಸ್ಟ್ ಭಾಗದ ಅಂದರೆ ದೇವಿಯ ಚೆಸ್ಟ್ ಭಾಗದಲ್ಲಿ ನೀವು ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಬನ್ನಿ. ನಾವು ನಾರ್ಮಲಾಗಿ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನೀವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಪಲ್ಲು ಕೂತಿದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ನಂತರ ನೀವು ಉಳಿದಿರುವಂಥ ಪಲ್ಲುವನ್ನು ಫ್ರಂಟ್ ಭಾಗಕ್ಕಾದರೂ ಹಾಕ್ಬೋದು ಅಥವಾ ಹಾಗೆ ಆದರೂ ಬಿಡ್ಬೋದು. ನಿಮಗೆ ಹೇಗಿಟ್ಟರೆ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಇಡೀ ನಾನು ಆ ಪ್ಲೀಟ್ಸ್ಗಳನ್ನ ಮುಂಭಾಗಕ್ಕೆ ತಗೊಬಂದು ನಾನೇನು ದೇವಿಗೆ ಸೆರಗು ಹಾಕಿದ್ದೀನಿ ಆ ಸೆರಗಿನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಯಾಗಿ ಹಾಕ್ಬೋದು ಅಥವಾ ವಿ ಶೇಪಲ್ಲೂ ಸಹ ನೀವಿಲ್ಲಿ ಸೆರಗನ್ನು ಹಾಕ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನೋಡ್ಕೊಳ್ಳಿ.
ನಾನು ಈ ರೀತಿ ಸೆರಗನ್ನು ಹಾಕಿಬಿಟ್ಟು ನಂತರ ಅದನ್ನ ಹಿಂಭಾಗದಿಂದ ತಗೊಬಂದು ಸೆರಗಿನ ಒಳಭಾಗದಲ್ಲಿ ಆ ಸೆರಗಿನ ತುದಿಯನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡಿಬಿಟ್ಟು ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸ್ತಾ ಇದ್ದೀನಿ. ನೀವಿಲ್ಲಿ ದಾರನ ಕಟ್ಬಿಟ್ಟು ಅದ್ರ ಮೇಲೂ ಸಹ ಡಾಬನ್ನು ಸೇರಿಸ್ಬೋದು, ಅಥವಾ ಹಾಗೆ ಅದು ಡೈರೆಕ್ಟಾಗಿ ಇಲ್ಲಿ ನೀವು ಡಾಬನ್ನು ಸೇರಿಸ್ಬೋದು. ಡಾಬನ್ನು ಹಾಕಿದ ನಂತರ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಸ್ಟ್ಯಾಂಡ್ ಇದ್ದರೆ ನಾವು ಈ ರೀತಿ ಅಲಂಕಾರ ಮಾಡ್ಬೋದು, ಸ್ಟ್ಯಾಂಡ್ ಇಲ್ಲ ಅಂದ್ರೂ ಸಹ ಈ ಅಲಂಕಾರನ ಮಾಡ್ಬೋದು. ಸ್ಟ್ಯಾಂಡ್ ಇಲ್ಲದೇ ಇರೋ ರೀತಿ ಇದೇ ಅಲಂಕಾರ ಬೇಕು ಅಂದರೆ ವಿಡಿಯೋನ ಮಾಡಿ ನಾನು ಶೇರ್ ಮಾಡ್ತೀನಿ. ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋನ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ದೇವಿಗೆ ಒಡವೆಗಳನ್ನೆಲ್ಲ ಹಾಕಿದ ನಂತರ ಜಡೆಬಿಲ್ಲೆಯನ್ನು ಸಹ ಏರಿಸಿ ಹಾಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ನಾನು ಇದೇ ಅಲಂಕಾರನ ಇನ್ನೂ ಒಂದು 2 ರೀತಿಯಲ್ಲಿ ಚೇಂಜ್ ಮಾಡಿ ತೋರಿಸ್ತೀನಿ. ಇನ್ನೊಂದು 2 ಪ್ಯಾಟರ್ನ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನ ನೋಡಿ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಿಮಗೂ ಒಂದು ಐಡಿಯಾ ಅನ್ನೋದು ಬರುತ್ತೆ. ನೋಡಿ, ದೇವಿಗೆ ನಾನು ಕಳಶಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಮುಖಪದ್ಮವನ್ನು ತಾಯಿಗೆ ಹಾಕಿದ್ದೀನಿ. ನಂತರ ಹೂಗಳಿಂದ ಇಲ್ಲಿ ದೇವಿಯನ್ನು ಅಲಂಕರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಅಲಂಕಾರ ಮಾಡಿ ಇದಕ್ಕೆ ನಾನು ಲೆಗ್ಸನ್ನು ಸಹ ಫಿಕ್ಸ್ ಮಾಡ್ತೀನಿ. ಲೆಗ್ಸನ್ನು ಫಿಕ್ಸ್ ಮಾಡಿದ ನಂತರ ಇನ್ನೂ ಒಂದು ರೀತಿಯಲ್ಲಿ ಇದೇ ಪ್ಲೀಟ್ಸ್ಗಳನ್ನ ನೆರಿಗೆಗಳನ್ನ ಇನ್ನೂ ಒಂದು ರೀತಿ ಸ್ಪ್ರೆಡ್ ಮಾಡ್ಬೋದು. ಅದನ್ನು ಸಹ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಅನ್ನೋದು ಬರುತ್ತೆ. ಸೊ ಯಾವ ರೀತಿ ಮಾಡಿದ್ರೆ ದೇವಿ ಯಾವ ರೀತಿ ಕಾಣಿಸ್ತಾರೆ ಅಂತ. ಕಾಲುಗಳನ್ನ ಅಂದರೆ ದೇವಿಗೆ ಕಾಲುಗಳನ್ನ ಫಿಕ್ಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಬರುತ್ತಲ್ಲ ಆ ಪ್ಲೀಟ್ಸಿಂದ ನಾವು ಕಾಲುಗಳನ್ನ ಒಳಗಡೆ ಸೇರಿಸ್ಬಿಟ್ಟು ದೇವಿಗೆ ಈ ರೀತಿಯಾಗಿ ಕಾಲನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಬಾರ್ಡರ್ ಭಾಗ ದೇವಿಯ ಕಾಲಿನ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ಇನ್ನೊಂದು ಕಾಲನ್ನು ಸಹ ಲಾಸ್ಟ್ ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸ್ ಒಳಗಡೆ ಸೇರಿಸ್ಬಿಟ್ಟು ನಂತರ ಬಾರ್ಡರ್ ಮೇಲೆ ಬರುವ ರೀತಿ ಮಾಡಿಬಿಟ್ಟು ಯಾವ ಶೇಪಲ್ಲಿ ಲೆಗ್ಸ್ ಬೇಕೋ ಆ ಶೇಪಲ್ಲಿ ಕಾಲನ್ನ ಯಾವ ಶೇಪಲ್ಲಿ ಇಟ್ಟರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆ ಶೇಪಲ್ಲಿ ಇಡಿ. ನಾನು ಒಂದು ಕಾಲನ್ನು ಸ್ವಲ್ಪ ಕ್ರಾಸಾಗಿ ಇಟ್ಟಿದ್ದೀನಿ, ಇನ್ನೊಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ ಇಟ್ಟಿದ್ದೀನಿ. ಸೊ ಅದಾದ ನಂತರ ಇನ್ನೊಂದು ಅಲಂಕಾರನ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹೇಗಿದ್ರೂ ಮನೆಯಲ್ಲಿ ಮಸಾಲೆ ಡಬ್ಬಗಳಿರುತ್ತೆ, 2 ಒಂದೇ ಸೈಜ್ ಇರುವಂಥ ಮಸಾಲೆ ಡಬ್ಬಗಳನ್ನ ತೊಗೊಬಂದು ಲಾಸ್ಟ್ ಪ್ಲೀಟ್ಸನ್ನು ತೆಗೆದ್ಬಿಟ್ಟು ನೀವು ಈ ರೀತಿ ಡಬ್ಬ ಒಳಗಡೆ ಇಟ್ಬಿಟ್ಟು ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಇದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಅವೆರಡರಿಗಿಂತ ಈ ರೀತಿ ಡಬ್ಬ ಇಟ್ಟಾಗ ನಾವು ಅಲಂಕಾರ ಮಾಡ್ತೀವಲ್ಲ ಅದು ತುಂಬ ಇಷ್ಟ ಆಯಿತು. ಒಂದೇ ಸೀರೆ ಉಡಿಸಿರೋದ್ರಲ್ಲಿ ನಾವು 3 ರೀತಿಯಲ್ಲಿ ಅಲಂಕಾರನ ಮಾಡ್ಕೋಬೋದು. ಈ 3 ರೀತಿಯಲ್ಲಿ ನಿಮಗೆ ಯಾವ ರೀತಿಯ ಅಲಂಕಾರ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಸ್ಟ್ಯಾಂಡನ್ನು ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.